ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಪೃಥ್ವಿ ಜಾಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಎಲ್ಲರೂ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. BBMPಯಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ SLC, PUC, BSc ಪಾಸ್ ಆದರೂ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ನೇರ ನೇಮಕಾತಿ ಇರುತ್ತದೆ. ವಿವಿಧ ಹುದ್ದೆಗಳ ಅರ್ಜಿ ಕರೆದಿದ್ದಾರೆ. ಸ್ಯಾಲ್ರಿ ಬಂದುಬಿಟ್ಟು 14,000ದಿಂದ 45,000ಕ್ಕಿಂತ ಹೆಚ್ಚಿಗೆ ಸ್ಯಾಲ್ರಿ ಇದೆ. ನಿಮಗೆ ಈ ವಿಡಿಯೋದಲ್ಲಿ ಇಲ್ಲಿ ಎಷ್ಟು ಹುದ್ದೆಗಳು ಕಲಿಯೋ ಮತ್ತು ಯಾರು ಅಪ್ಲೈ ಮಾಡಬೇಕು, ಎಜುಕೇಷನ್ ಇರಬೇಕು, ಸ್ಯಾಲ್ರಿ ಯಾವ ರೀತಿ ಇರುತ್ತೆ, ಅಪ್ಲೈ ಮಾಡೋದಕ್ಕಿಂತ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆತಗೊಂಡೆ. ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ. ಹಾಗೂ CSC ಬಗ್ಗೆ, ಜಾಬ್ ಬಗ್ಗೆ, ಸರ್ಕಾರ ಇತರ ಮಾಹಿತಿಗಳು ದೊರೆತಿದೆ. ಓಕೆ ಫ್ರೆಂಡ್ಸ್, ಇದರ ವಿಷಯಕ್ಕೆ ಹೋಗುವಾಗ ನೋಡಿ ಫ್ರೆಂಡ್ಸ್, ಇದು BBMP ಅಂತ ನೋಟಿಫಿಕೇಶನ್ ಆಗಿದೆ. ನ್ಯಾಷನಲ್ ಅರ್ಬನ್ ಹೆಲ್ತ್ ಮಿಷನ್ ಅಂತ ಕೊಟ್ಟಿದ್ದಾರೆ. ಬೆಂಗಳೂರು ಸಿಟಿ ಹೆಲ್ತ್ ಫ್ಯಾಮಿಲಿ ವೆಲ್ಫೇರ್ ಸೊಸೈಟಿ ಅಂತ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನೇಮಕಾತಿ ಆಗಿರ್ತದೆ. ಇದು ಪ್ರಕಟವಾದ ದಿನಾಂಕ 8/2/2024 ಆಗಿರ್ತದೆ. ಇಲ್ಲಿ ನೋಟಿಫಿಕೇಶನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ನೋಡಬೇಕಾಗಿದ್ದು ನೀವು ನೇಮ್ ಆಫ್ ಪೋಸ್ಟ್ ಕೊಟ್ಟಿದ್ದಾರೆ, ನಂಬರ್ ಆಫ್ ಪೋಸ್ಟು, ಎಜುಕೇಷನ್ ಕ್ವಾಲಿಫಿಕೇಷನು, ಸ್ಯಾಲ್ರಿ ಮತ್ತು ವಾಲ್ಕ್ ಇನ್ ಪ್ಲೇಸ್, ಡೇಟ್ ಆ್ಯಂಡ್ ಟೈಮ್ ಕೊಟ್ಟಿದ್ದಾರೆ. ಮೊದಲನೇದಾಗಿ ಬಯೋಮೆಡಿಕಲ್ ಇಂಜಿನಿಯರ್ ಕೊಟ್ಟಿದ್ದಾರೆ. BE BTech ಪಾಸ್ ಆಗಿರಬೇಕು, 40,000 ರೂಪಾಯಿ ಸ್ಯಾಲ್ರಿ ಇರುತ್ತೆ. ಆಮೇಲೆ ಜರ್ನಲ್ ಪ್ರೋಗ್ರಾಮ್ ಮ್ಯಾನೇಜರ್ 2 ಹುದ್ದೆಗಳಿವೆ. MBA HRA ಫೈನಾನ್ಸಲ್ಲಿ ಪಾಸ್ ಆಗಿರಬೇಕು, 20,000 ರೂಪಾಯಿ ಸ್ಯಾಲ್ರಿ ಇರುತ್ತೆ. ಇನ್ನು ಎಪಿಡೋಮಿನಲಿಸ್ಟ್ 1 ಹುದ್ದೆಯಲ್ಲಿ ಬರ್ತದೆ. MBBS ಪಾಸ್ ಆಗಿರಬೇಕು, 25,000 ರೂಪಾಯಿ ಸ್ಯಾಲ್ರಿ ಇದೆ. ಇಲ್ಲಿ ಪ್ಲೇಸ್ ಕೊಟ್ಟಿದ್ದಾರೆ. PHCOS ANMನಲ್ಲಿ 154 ಹುದ್ದೆಗಳಿವೆ. ANM PHCO ಪಾಸ್ ಆಗಿರಬೇಕು ಟ್ರೈನಿಂಗ್ನಲ್ಲಿ. ಇವರಿಗೆ ಏಜ್ಮೆಂಟು 40 ರೀತಿ ಕೊಟ್ಟಿದ್ದಾರೆ. 18,ರಿಂದ 18,523 ರೂಪಾಯಿ ಸ್ಯಾಲ್ರಿ ಇರುತ್ತೆ. ಆಮೇಲೆ HIOMHWದಲ್ಲಿ 115 ಹುದ್ದೆಗಳಿವೆ. ಇವರು SLC ಅಥವಾ ಇಕ್ವಲೆಂಟ್ ಪಾಸ್ ಆಗಿರಬೇಕು. SLC ಇಕ್ವಲೆಂಟ್ ಪಾಸ್ ಅಂತ ಕೊಟ್ಟಿದ್ದಾರೆ. 3 ಇಯರ್ಸ್ ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿರಬೇಕು ಅಥವಾ PUC ಪಾಸ್ ಕೂಡ ಆಗಿರಬೇಕು. ಸೆಕೆಂಡ್ ಇಯರ್ ಡಿಪ್ಲೊಮಾ ಪಾಸ್ ಆಗಿರಬೇಕಂತ ಕೊಟ್ಟಿದ್ದಾರೆ. ಹೆಲ್ತ್ ಇನ್ಸ್ಪೆಕ್ಟರ್ ಸ್ಟೇಟ್ ಪ್ಯಾರಾಮೆಡಿಕಲ್ದಲ್ಲಿ ಇವರು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು. 40 ಏಜ್ವರೆಗೆ ಕೊಟ್ಟಿದ್ದಾರೆ. ಇವರಿಗೆ 18,523 ರೂಪಾಯಿ ಸ್ಯಾಲರಿ ಇರುತ್ತೆ ಪರ್ ಮಂತು. ಇನ್ನು ಸ್ಟಾಫ್ ನರ್ಸ್ ಹುದ್ದೆಗಳಿಗೆ 40 ಹುದ್ದೆಗಳು ಖಾಲಿವೆ. BSc ನರ್ಸಿಂಗ್ ಅಥವಾ ಡಿಪ್ಲೊಮಾ ಇನ್ ನರ್ಸಿಂಗ್ ಆಗಿರಬೇಕು. ಅವರು KNCಯಲ್ಲಿ ರಿಜಿಸ್ಟ್ರೇಷನ್ ಆಗಿರಬೇಕಂತ ಕೊಟ್ಟಿದ್ದಾರೆ. 45 ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ಇವರಿಗೆ 18,714 ರೂಪಾಯಿ ಸ್ಯಾಲರಿ ಇರುತ್ತೆ. ಇನ್ನು ಪ್ಯಾರಾಮೆಡಿಕ್ಸ್ ಹುದ್ದೆಗಳು 48 ಖಾಲಿವೆ. ಇವರು D ಫಾರ್ಮಾ B ಫಾರ್ಮಾ ಪಾಸ್ ಆಗಿರಬೇಕು. ಇವರಿಗೆ 40 ವರ್ಷ ಮಿತಿ ಕೊಟ್ಟಿದ್ದಾರೆ. 18,714 ರೂಪಾಯಿ ಸ್ಯಾಲರಿ ಇರುತ್ತೆ. ಇನ್ನು ಲ್ಯಾಬ್ ಟೆಕ್ನಿಷಿಯನ್ಸ್ ಹುದ್ದೆಗಳು 5 ಹುದ್ದೆ ಖಾಲಿವೆ. ಇವರು SLC ಪಾಸ್ ಆಗಿರಬೇಕು ಅಥವಾ ಅದರ ಇಕ್ವಲೆಂಟ್ ಆಗಿರಬೇಕು ಅಥವಾ 3 ವರ್ಷ ಡಿಪ್ಲೊಮಾ ಇನ್ ಲ್ಯಾಬ್ ಟೆಕ್ನಿಷಿಯನ್ಸ್ ಪಾಸ್ ಆಗಿರಬೇಕು ಅಥವಾ PUC ಸೈನ್ಸ್ ವಿತ್ 2 ಇಯರ್ಸ್ ಲ್ಯಾಬ್ ಟೆಕ್ನಿಷಿಯನ್ಸ್ ಆಗಿರಬೇಕು. ಅವರು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು. ವೈಮಿತಿ 40 ಕೊಟ್ಟಿದ್ದಾರೆ. ಅವರು ಕೂಡ ಸ್ಯಾಲ್ರಿ ಇವ್ರಿಗೆ ಕೂಡ 18,000ದಿಂದ 18,714 ರೂಪಾಯಿ ಇರುತ್ತೆ. ಇದು ಟೈಮಿಂಗ್ ಕೊಟ್ಟಿರ್ತಾರೆ ಯಾವುದಿದೆ ಅಂದರೆ ಇಲ್ಲಿ ಮೊದಲನೇದಾಗಿ ನೀವು ನೋಡಬೇಕು. ಇದು ಟೈಮಿಂಗ್ ಈ ರೀತಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಈ ಫಸ್ಟ್ನೇ ಹುದ್ದೆಗಳಿಗೆ ಎಲ್ಲವೂ 5ನೇದವರೆಗೆ 13/2/2024 ಅಂತ ಕೊಟ್ಟಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್, ಗ್ಲಾಸ್ ಹೌಸ್, BBMP ಹೆಡ್ ಆಫೀಸ್, NR ಸರ್ಕಲ್ ಬೆಂಗಳೂರಲ್ಲಿ 13/2/2024 ಇಂಟರ್ವ್ಯೂ ಇರ್ತದೆ. ಟೈಮಿಂಗು ಬೆಳಗ್ಗೆ 10:30ರಿಂದ 4:30ವರೆಗೆ. ಅಂದರೆ ನಾಳೆನೇ ನೀವು ಹೋಗಿ ಇಂಟರ್ವ್ಯೂ ಹೋಗ್ಬೋದು ಈ ಮೇಲಿನ ಹುದ್ದೆಗಳಿಗೂ. ಆಮೇಲೆ ಕೆಳಗಡೆ ಇರ್ತಕ್ಕಂಥ ಹುದ್ದೆಗಳು ಡಾಕ್ಟರ್ ರಾಜ್ಕುಮಾರ್, ಗ್ಲಾಸ್ ಹೌಸ್, ಹೆಡ್ ಆಫೀಸ್ ನಿಯರ್ NR ಸರ್ಕಲ್ ಬೆಂಗಳೂರು. ಇದು 14/2/2024 ಇಂಟರ್ವ್ಯೂ ಇರ್ತವೆ. 10:30ರಿಂದ 4:30ವರೆಗೆ. ಅಲ್ಲಿ ಹೋಗಿ ನೇರವಾಗಿ ಸಂದರ್ಶನಕ್ಕೆ ಹಾಜರಾಗಬಹುದು. ಹಾಗೆ ಇಲ್ಲಿ ಕೆಳಗಡೆ ಮತ್ತೆ ಬೇರೆ ಕೊಟ್ಟಿದ್ದಾರೆ. NUHM ಅಂತ ಹುದ್ದೆಗಳು ಖಾಲಿವೆ. ಇಲ್ಲಿ ನೇಮ್ ಆಫ್ ಪೋಸ್ಟ್ ಕೊಟ್ಟಿದ್ದಾರೆ. OBG, ಪೆಡಿಷನ್ನು, ಫಿಸಿಷಿಯನ್ನು, ಅರ್ಥೆಂಟಿಯನ್ಸು, ಆಮೇಲೆ ಹಲವಾರು ಹುದ್ದೆ ಕೊಟ್ಟಿದ್ದಾರೆ. ಇವರಿಗೆ 1 ಲಕ್ಷವರೆಗೆ ಸ್ಯಾಲ್ರಿ ಇದೆ. ಇವರ ಟೈಮಿಂಗ್ ಬಿಟ್ಟು ಸೇಮ್ ಅಡ್ರೆಸ್ ಆಗಿರುತ್ತದೆ. 14/2/2024 ಟೈಮಿಂಗು 10:30 ಅಂದರೆ 4:30ವರೆಗೆ ನೀವು ಇಂಟರ್ವ್ಯೂ ಹೋಗ್ಬೋದು. ಇಲ್ಲಿ ಮೆಡಿಕಲ್ ಹುದ್ದೆಗಳಾಗಿವೆ. 45 ರೂಪಾಯಿ ಸ್ಯಾಲರಿ ಇದೆ. ಆಮೇಲೆ ಸೀನಿಯರ್ ಟ್ರೀಟ್ಮೆಂಟ್ ಸೂಪರ್ವೈಸರ್ ಕೊಟ್ಟಿದ್ದಾರೆ. 2 ಪೋಸ್ಟ್ಗಳಿವೆ. 21,000 ರೂಪಾಯಿ ಸ್ಯಾಲರಿ ಇದೆ. ಇವರಿಗೆ 15/2/2024 ಇಂಟರ್ವ್ಯೂ ಇರ್ತದೆ. ಬೆಳಗ್ಗೆ 10:30ರಿಂದ 4:30ವರೆಗೆ ನೇರವಾಗಿ ಇಂಟರ್ವ್ಯೂ ಹೋಗ್ಬೋದು. ಆಮೇಲೆ ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆಗಳಿವೆ. ಇವರಿಗೆ 14,000 ರೂಪಾಯಿ ಸ್ಯಾಲರಿ ಇರುತ್ತೆ. ಇಲ್ಲಿ 10+2 ಡಿಪ್ಲೊಮಾ ಪಾಸ್ ಆಗಿರೋದ್ರಿಂದ ಕೊಟ್ಟಿದ್ದಾರೆ. ಆಮೇಲೆ ಗ್ರ್ಯಾಜುಯೇಟ್ ಇನ್ ಸೈನ್ಸ್ ಪಾಸ್ ಆದರೂ ಈ ಹುದ್ದೆಗೆ ಅಪ್ಲೈ ಮಾಡೋದು 10+2 ಅಂತ ಕೊಟ್ಟಿದ್ದಾರೆ. ಇವರು ಕೂಡ 17,805 ರೂಪಾಯಿ ಸ್ಯಾಲರಿ ಇರುತ್ತೆ. ಹೀಗೆ ಹಲವಾರು ಹುದ್ದೆಗಳು ಖಾಲಿವೆ. ನೀವು ಕರೆಕ್ಟಾಗಿ ಯಾವುದೇ ಅಪ್ಲೈ ಮಾಡ್ತಾರೆ ನೋಡಿಕೊಂಡು ನೇರವಾಗಿ ಸಂದರ್ಶನಕ್ಕೆ ಹೋಗ್ಬೋದು. ಇಲ್ಲಿ ಪ್ಲೇಸು ಟೈಮಿಂಗ್ ಕೊಟ್ಟಿದ್ದಾರೆ. ಸುಮಾರು ಇದು 4 ಪೇಜ್ PDF ಇದೆ. ಇದನ್ನು ವಿಡಿಯೋ ಕಡೆ ಕೊಟ್ಟಿದ್ದೀನಿ. ಅಲ್ಲಿಂದ ನೀವು ಅಥವಾ ನಮ್ಮ ವಾಟ್ಸಪ್ಪು ಟೆಲಿಗ್ರಾಮ್ ಗ್ರೂಪಲ್ಲಿ PDF ಶೇರ್ ಮಾಡಿದ್ದೀನಿ. ಅಲ್ಲಿ ನೋಡಿಕೊಂಡು ಇಲ್ಲಿ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಗೆ ನೇರವಾಗಿ ಸಂದರ್ಶನಕ್ಕೆ ಹೋಗ್ಬೋದು ಅಥವಾ ಆಫೀಸಲ್ಲಿ ವೆಬ್ಸೈಟ್ ಮೂಲಕ PDF ಡೌನ್ಲೋಡ್ ಮಾಡ್ಕೋಬೋದು. ಇದ್ರ ಜೊತೆಗೆ ಇನ್ನೊಂದು ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ. ಅದನ್ನು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ.
ಇಲ್ಲಿ ನೋಡಿ, ಇದು ಫಿಲ್ಅಪ್ ಮಾಡೋ ಅಪ್ಲಿಕೇಶನ್ ಫಾರ್ಮ್ ಆಗಿದೆ. ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಅಂತ ಕೊಟ್ಟಿದ್ದಾರೆ, ಬೆಂಗಳೂರು ನಗರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿ ಕೊಟ್ಟಿದ್ದಾರೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಕೊಟ್ಟಿದ್ದಾರೆ. ಇಲ್ಲಿರ್ತಕ್ಕಂಥ ಹುದ್ದೆಗಳು ಗುತ್ತಿಗೆ ಆಧಾರದ ಮೇಲೆ ಇರತಕ್ಕಂಥ ಹುದ್ದೆಗಳಾಗಿವೆ. NHM ಯೋಜನೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ನೇರ ಆಯ್ಕೆಗೆ ಅರ್ಜಿ ನಮೂನೆ ಕೊಟ್ಟಿದ್ದಾರೆ. ಇಲ್ಲಿ ಅಡ್ರೆಸ್ ಆಗಿರುತ್ತದೆ. ಇದು ಇಲ್ಲಿ ಒಂದು ಫೋಟೋ ಅಟ್ಯಾಚ್ ಮಾಡಬೇಕಾಗುತ್ತೆ. ಇಲ್ಲಿ ಪ್ರಕಟಣಾ ಸಂಖ್ಯೆ ಹಾಕಿ ಜಾಹೀರಾತು ದಿನಾಂಕ, ಅರ್ಜಿ ಸಲ್ಲಿಸುತ್ತಿರುವ ಹುದ್ದೆ ಹೆಸರು, ಇಲ್ಲಿ ಅರ್ಜಿದಾರರ ಹೆಸರು, ತಂದೆ ಹೆಸರು, ಕಾಯಿ ವಿಳಾಸ, ಅಂಚೆ ವಿಳಾಸ, ದೂರವಾಣಿ ಸಂಖ್ಯೆ, ಮೊಬೈಲ್ ನಂಬರು, ಆಮೇಲೆ ಇಮೇಲ್ ID, ಜೆಂಡರ್ ಯಾವುದಿದೆ ಅದನ್ನು ಹಾಕಿ. ಆಮೇಲೆ ಮಹಿಳಾ ಅಭ್ಯರ್ಥಿಗಳು ಗರ್ಭಿಣಿಯಾಗಿದ್ದಲ್ಲಿ ದೃಢೀಕರಣ ಪತ್ರ ಅಂತ ಕೇಳ್ತಾರೆ, ಜನ್ಮ ದಿನಾಂಕ, ಆಮೇಲೆ ಮೀಸಲಾತಿ ಕೋರುವ ಯಾವುದು ಕಾಸ್ಟ್ ಇದೆ ಅದನ್ನು ಆ ಪ್ರಕಾರ ಇನ್ನೂ ಟಿಕ್ ಮಾಡಬೇಕಾಗುತ್ತೆ. ಜೊತೆಗೆ ಡಾಕ್ಯುಮೆಂಟ್ ಹಚ್ಚಬೇಕಾಗುತ್ತೆ. ವಿದ್ಯಾರ್ಥಿ ಅನುಸೂಚಿಸಿರುವಂಥ 5 ವರ್ಷ ವಿದ್ಯಾರ್ಥಿ ಬಗ್ಗೆ ಮತ್ತು ಎಕ್ಸ್ಪೀರಿಯನ್ಸ್ ಬಗ್ಗೆ ಕೂಡ ಹಚ್ಚಿದ್ರಲ್ಲಿ ಇದನ್ನೆಲ್ಲವನ್ನು ಫಿಲ್ಅಪ್ ಮಾಡಿ ನೀವು ನೇರವಾಗಿ ಸಂದರ್ಶನಕ್ಕೆ ಹೋಗ್ಬೋದು. ಈ ಡಾಕ್ಯುಮೆಂಟ್ ತೊಗೊಂಡು ಇಲ್ಲಿ ಸ್ಥಳ ಡೇಟ್ ಕೊಟ್ಟಿದ್ದಾರೆ, ಅರ್ಜಿದಾರ ಹೆಸರು ಸಹಿ ಇದೆ. ನೇರವಾಗಿ 8ನೇ ತಾರೀಕು ನಿಮಗೆ ಯಾವುದೇ ಡೇಟ್ ಇದೆಯಲ್ಲ ಅದೇ ತಾರೀಕು ಹೋಗಿ ನೇರವಾಗಿ ಸಂದರ್ಶನಕ್ಕೆ ಹಾಜರಾಗ್ಬೋದು. ಇವು ಲಿಂಕನ್ನು ವಿಡಿಯೋಗಡೆ ಕೊಡ್ತೀನಿ, ಅಲ್ಲಿಂದ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಕೆಳಗಡೆ ಲಿಂಕ್ ಎಲ್ಲ ಶೋ ಆಗ್ತಾವೆ, ನೋಡ್ಕೋಬೋದು. ಇಲ್ಲಿರ್ತಕ್ಕಂಥ ಲಿಂಕ್ ಆಗಿವೆ, ಅವು ನೋಡ್ಕೊಂಡು ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ ಫ್ರೆಂಡ್ಸ್, ತಮಗೆ ಈ ಒಂದು ಸಣ್ಣ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.